ಬನ್ನಿ ರೈತರೇ, ಇವತ್ತಿನ ವಿಡಿಯೋದಲ್ಲಿ ಸ್ವರಾಜ್ 744 FE ಗಾಡಿನ ಮಾರಾಟಕ್ಕೆ ತಂದರೆ ಗಾಡಿ ಮಾತ್ರ ಸಖತ್ ಕಂಡೀಷನ್ ಗಾಡಿ, ಅದು ಕೂಡ ಒಳ್ಳೆ ಬೆಲೆಗೆ ಗಾಡಿ ಸಿಗ್ತಾ ಇದೆ. ಗಾಡಿ ಬಗ್ಗೆ ಮಾಹಿತಿ ಸಿಗುತ್ತೆ, ಓನರ್ ನಂಬರು ಸಿಗುತ್ತೆ. ವಿಡಿಯೋನ ಕೊನೆಯವರೆಗೂ ನೋಡಿ. ಇನ್ನು ನಿಮ್ಮದು ಕೂಡ ಸೆಕೆಂಡ್ ಹ್ಯಾಂಡಲ್ ಗಾಡಿ ಮಾರಾಟಕ್ಕಿದ್ರೆ ಮಾತ್ರ ಸ್ಕ್ರೀನ್ ಮೇಲಿರೋ ನಂಬರ್ಗೆ ವಾಟ್ಸಪ್ಗೆ ಫೋಟೋಸ್ ಕಳಿಸ್ಕೊಡಿ. ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ಇದು ಗಾಡಿ ಓನರ್ದಲ್ಲ, ಯೂಟ್ಯೂಬರ್ ನಂಬರು. ಓನರ್ ನಂಬರು ವಿಡಿಯೋ ಕೊನೆಯಲ್ಲಿ ಸಿಗುತ್ತೆ. ನಿಮ್ಮ ವಾಹನ ಮಾರಾಟಕ್ಕಿದ್ರೆ ಮಾತ್ರ ಈ ನಂಬರ್ಗೆ ಫೋಟೋಸ್ ಕಳಿಸ್ಕೊಡಿ. ಇನ್ನು ಟ್ರ್ಯಾಕ್ಟರ್ ಮಾಹಿತಿ ಬಂದರೆ ಸ್ವರಾಜ್ 744 FE ಗಾಡಿ, ಇದು 48 HP ಗಾಡಿ ಬರುತ್ತೆ. ಸ್ಟಾರ್ ಇಂಜಿನ್ ಗಾಡಿ, ಇಂಜಿನ್ ಮಾತ್ರ ಒಳ್ಳೆ ಕ್ವಾಲಿಟಿ ಇಂಜಿನ್ ಇರುತ್ತೆ. ಮಾಡಲ್ ಬಂದು 2021 ಗಾಡಿ, ಮಾಡಲು 2021 ಸಿಂಗಲ್ ಓನರ್ ಗಾಡಿನೇ ಮಾರಾಟಕ್ಕಿದೆ. ಗಾಡಿನ ತಗೊಳ್ಳೋರು ಎರಡನೇ ಓನರ್ ಆಗ್ತೀರಾ. ಗಾಡಿ ಪವರ್ ಸ್ಟೇರಿಂಗ್ ಇದೆ, ಪವರ್ ಸ್ಟೇರಿಂಗು ಮತ್ತು ಆಯಿಲ್ ಬ್ರೇಕ್ ಇರುವಂಥ ಗಾಡಿ. ಗಾಡಿಗೆ ರಿವರ್ಸ್ PTO ಕೂಡ ಬರುತ್ತೆ. ಗಾಡಿ ಬಂದು ರಿವರ್ಸ್ PTO ಕೂಡ ಇದೆ. ಇನ್ನು ಗಾಡಿದು ರನ್ನಿಂಗ್ ಅವರ್ಸ್ ನೋಡ್ತಾ ಇರ್ಬೋದು, 1600 ಗಂಟೆ ಗಾಡಿ ಇಲ್ಲಿವರೆಗೂ ಕೆಲಸ ಮಾಡಿರೋದು. 1600 ಗಂಟೆ ಕೆಲಸ ಮಾಡಿರುವಂಥ ಗಾಡಿ. ಪವರ್ ಸ್ಟೇರಿಂಗು, ಆಯಿಲ್ ಬ್ರೇಕು. ಇನ್ನು ಗಾಡಿ ಟೈರ್ ವಿಷಯಕ್ಕೆ ಬಂದರೆ, ಹಿಂದೆ ರಿಮೋಟ್ ಟೈರ್ ಇದೆ. ಹಿಂದೆ ಇರೋದು 2 ರಿಮೋಟ್ ಟೈರು, ಹೊಸ ಟೈರು. ಮುಂದೆ ಇರೋದು ಕೇಸಿಂಗ್ ಟೈರ್ಸ್ಗಳು. ಗಾಡಿ ಡುವೆಲ್ ಕ್ಲಚ್ ಕೂಡ ಬರುತ್ತೆ. ಯಾವುದೇ ಸಾಮಾನಿಲ್ಲ ಗಾಡಿ ಜೋಡಿ, ಜಸ್ಟ್ ಇಂಜಿನ್ ಮಾತ್ರನೇ ಮಾರಾಟಕ್ಕಿರೋದು. ಟ್ರ್ಯಾಕ್ಟರ್ ಮಾತ್ರನೇ ಮಾರಾಟಕ್ಕಿದೆ. ಲೊಕೇಶನ್ ಬಂದರೆ ಇದು ಮಾರಾಟಕ್ಕಿರೋದು ಧಾರವಾಡ ಜಿಲ್ಲೆಯ ನವಲಗುಂದದಲ್ಲಿ ಈ ಗಾಡಿ ಮಾರಾಟಕ್ಕಿರೋದು. ಧಾರವಾಡ ಜಿಲ್ಲೆ ನವಲಗುಂದ. ಇನ್ನು ಗಾಡಿ ಡಾಕ್ಯುಮೆಂಟ್ಸ್ ಕೂಡ ಯಾವುದೇ ರೀತಿಯ ತೊಂದರೆ ಇಲ್ಲ. ಗಾಡಿಗೆ ಡಾಕ್ಯುಮೆಂಟ್ಸು ಕ್ಲಿಯರ್ ಇದೆ. ಅದ್ರ ಜೊತೆ ಗಾಡಿ ಇನ್ಶೂರೆನ್ಸ್ ಕೂಡ ರನ್ನಿಂಗಲ್ಲಿದೆ. ಇನ್ನು ಪ್ರೈಸ್ ಬಂದರೆ ಓನರು ಇದಕ್ಕೆ 5,20,000 ಹೇಳ್ತಾರೆ. ಮಾತಾಡ್ಕೊಂಡ್ರೆ ಕಡಿಮೆ ಆಗ್ಬೋದು, ಇದೇನು ಫೈನಲ್ ರೇಟ್ ಇರಲ್ಲ, ಮಾತಾಡುವಾಗ ಹೆಚ್ಚು ಕಡಿಮೆ ಆಗ್ತವೆ. ಬಟ್ ಪ್ರೆಸೆಂಟ್ ಓನರ್ ಇದಕ್ಕೆ 5,20,000 ಹೇಳ್ತಾರೆ. ಹೆಚ್ಚಿನ ಮಾಹಿತಿಗೆ ಡೈರೆಕ್ಟ್ ಆಗಿನೇ ಒಮ್ಮೆ ಗಾಡಿ ಓನರ್ ಜೊತೆ ಮಾತಾಡ್ಕೊಳ್ಳಿ. ನಿಮಗೆ ಗಾಡಿ ಓನರ್ ನಂಬರು ವಿಡಿಯೋ ಕೆಳಗಡೆ ಕೊಟ್ಟಿರ್ತೇನೆ. ವಿಡಿಯೋದಲ್ಲಿ ಯಾವುದೇ ನಂಬರ್ ಸಿಗಲ್ಲ. ಈ ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ನಂಬರ್ ಇರುತ್ತೆ. ಒಂದು ವೇಳೆ ವಿಡಿಯೋ ಟೈಟಲ್ನಲ್ಲಿ ಕೂಡ ಯಾವುದೇ ಮೊಬೈಲ್ ನಂಬರ್ ಇಲ್ಲ ಅಂದರೆ ಗಾಡಿ ಮಾರಾಟವಾಗಿರುತ್ತೆ. ನಂಬರ್ ಇದ್ದರೆ ಓನರ್ ಜೊತೆ ಮಾತಾಡಿಕೊಂಡು ಖರೀದಿ ಮಾಡ್ಬೋದು. ನೋಡಿ, ನಿಮಗೆ ಓಕೆ ಅನಿಸಿದ್ರೇನೆ ತಗೊಳ್ಳಿ. ಇಲ್ಲ ಅಂದರೆ ದಯವಿಟ್ಟು ಯಾರಾದರೂ ತಗೊಳ್ಳೋ ರೈತರಿದ್ದರೆ ಅಂಥವರಿಗೆ ವಿಡಿಯೋ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವೇನಾದರೂ ಇವತ್ತೇ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿರಿ. ಮುಂದೆ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.